ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಗೈಸ್. ಯಾರ್ಯಾರು ಲೈಕ್ ಮಾಡ್ತಿದ್ದೀರಾ ಎಲ್ಲರಿಗೂ ಕೂಡ ಮತ್ತು ಮಹಾಲಕ್ಷ್ಮಿ ಆಗಿರಬಹುದು, ದೇವತೆಗಳು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಯಾಕಂದರೆ ಇನ್ನೊಬ್ರು ಕಷ್ಟಕ್ಕೆ ಆಗ್ತಿದ್ದೀರಾ ಅಂತ ಅಂದಾಗ ದೇವರು ನಿಜವಾಗ್ಲೂ ನಿಮ್ಮಂಥವರಿಗೆ ಒಳ್ಳೇದು ಮಾಡಿದ್ರೆ ನನಗೂ ಕೂಡ ಖುಷಿ, ಆಯಿತಾ. ಅಂತಂದರೆ ಗೈಸ್, ಆದಷ್ಟು ಲೈಕ್ ಮಾಡಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು, ಹೇಗೆ ಮೇಡಮ್ ಲೈಕ್ ಮಾಡಿದ ತಕ್ಷಣ ನಾವು ಇನ್ನೊಬ್ರು ಕಷ್ಟಕ್ಕೆ ನೆರವಾಗ್ತೀವಿ ಅಂತ ನೀವು ಕೇಳಬಹುದು. ಅಂದರೆ ಗೈಸ್, ನೀವು ಆದಷ್ಟು ಲೈಕ್ ಕೊಡೋದು ಕಮ್ಮಿ ಆಗಿಬಿಟ್ಟಿದೆ ಇತ್ತೀಚೆಗೆ, ಓಕೆನಾ. ಆ ಥರ ತಪ್ಪನ್ನ ಮಾಡಬೇಡಿ. ಯಾಕಂದರೆ ನಾನು ನಿಜವಾಗ್ಲೂ ವ್ಯೂಸ್ಗಾಗಲಿ ಲೈಕ್ಸ್ಗಾಗಲಿ ಕಮೆಂಟ್ಸ್ಗಾಗಲಿ ಹೇಳ್ತಾ ಇಲ್ಲ. ಏನೋ ಒಂದು ನಮ್ಮಿಂದ ಇನ್ನೊಬ್ರು ಕಷ್ಟಕ್ಕೆ ಹೆಲ್ಪ್ ಆದರೆ ಸಾಕಷ್ಟೇ ಅಲ್ವಾ. ಡೈಲಿ ನನ್ನ ವ್ಯೂವರ್ಸ್ ಯಾರಾದರೂ ನೋಡ್ತಾ ಇರೋರು ಬೇಜಾರು ಮಾಡ್ಕೊಂಬೇಡಿ, ಏನು ಹೇಳ್ತಾರೆ ಅಂತ. ಯಾಕಂದರೆ ಹೊಸದಾಗಿ ಈ ಚಾನಲ್ ನೋಡೋರು ಇನ್ನೊಬ್ರು ಯಾರು ಇರ್ತಾರಲ್ವಾ, ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಅಷ್ಟೇ. ಅವ್ರಿಗೆ ಗೊತ್ತಾಗಲಿ ಲೈಕ್ ಕೊಡೋದ್ರಿಂದ ಏನು ಯೂಸ್ ಅಂತ ಗೊತ್ತಾಗಲಿ ಅಂತ. ನೀವು ಆದಷ್ಟು ಲೈಕ್ ಕೊಟ್ಟಷ್ಟು ವೀಡಿಯೋ ಅನ್ನೋದು ಲೀಕ್ ಆಗುತ್ತೆ ಗಾಯ್ಸ್, ಆಯಿತಾ. ನಿಮ್ಮ ಥರ ಕಷ್ಟಪಡೋರು ತುಂಬ ಜನ ಇರ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಆದಷ್ಟು ಲೈಕ್ ಮಾಡಿ ಇನ್ನೊಬ್ರು ಕಷ್ಟಕ್ಕೆ ನೆರವಾಗಿ ಅಂತ ಕೇಳ್ಕೊಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಹಾಗೆಯೇ ಹೊಸದಾಗಿ ನನ್ನ ಚಾನಲ್ ಎಲ್ಲರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಲೈಕ್ ಕೊಡೋಕ್ಕಾಗಲಿ ಇಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕಾಗಲಿ ಕಾಸು ಕೊಡಬೇಕಾ? ಇಲ್ಲ ಅಲ್ವಾ ಗಾಯ್ಸ್. ಸೊ ದಯವಿಟ್ಟು ನಿಮ್ಮ ಒಂದು ಲೈಕಿಂದ, ನಿಮ್ಮ ಒಂದು ಸಪೋರ್ಟಿಂದ ನಮ್ಮ ಚಾನಲ್ ಇನ್ನೂ ಕೂಡ ಗ್ರೋ ಆಗಲಿ ಅಂತಂದರೆ, ಇನ್ನೊಬ್ರು ಕಷ್ಟಕ್ಕೆ ನನ್ನ ಚಾನಲ್ನಿಂದ ಎಲ್ಲರಿಗೂ ಕೂಡ ನೆರವಾಗಲಿ ನನ್ನ ಚಾನಲ್ಲು, ಓಕೆನಾ. ಅಂದರೆ ನನಗೇನು ಗೊತ್ತು ನಾನು ಅದನ್ನು ತಿಳಿಸ್ಕೊಡ್ತೀನಿ ಗೈಸ್. ಹಾಗೆಯೇ ನನ್ನ ಚಾನಲಲ್ಲಿ ಬಂದು ಸುಮ್ಮನೆ ಅವರು ಹೇಳ್ತಾರೆ ಅಂತ ಇವ್ರು ಹೇಳ್ತಾರೆ ಅಂತ ನಾನು ವಿಡಿಯೋ ಮಾಡಿ ಹಾಕೋದಿಲ್ಲ ಖಂಡಿತವಾಗ್ಲೂ, ಓಕೆನಾ. ಅಂತಂದರೆ ನಾನು ಒಂದ್ಸಲ ಅದ್ರ ಬಗ್ಗೆ ತಿಳ್ಕೊಂಡು ಎಕ್ಸ್ಪೆರಿಮೆಂಟ್ನ ಮಾಡ್ತೀನಿ. ಓಕೆ ಫೈನ್, ಗುಡ್ ರಿಸಲ್ಟ್ ಸಿಕ್ತು ಅಂದರೆ ಮಾತ್ರ ನಾನು ನಿಮಗೆ ರೆಮಿಡಿಗಳನ್ನ ಶೇರ್ ಮಾಡುವಂಥದ್ದು. ಸುಮ್ಮನೆ ಏನಂದರೆ ನೀವು ರೆಮಿಡಿಗಳನ್ನ ಮಾಡ್ಕೊಳ್ತೀರಾ, ನಿಮಗೆ ಸಕ್ಸಸ್ಫುಲ್ ಆಗಲಿಲ್ಲ ಅಂತಂದರೆ ನೀವು ನನ್ನ ಬೈಕೊಳ್ಬಾರ್ದಲ್ವಾ. ಸೊ ಅದಕ್ಕೆ ಹೇಳ್ತಾ ಇರೋದು, ನಾನು ಬೇರೆಯವ್ರ ಥರ ವಿಡಿಯೋ ಮಾಡಿ ಹಾಕೋದಿಲ್ಲ. ಒಂದ್ಸಲ ಎಕ್ಸ್ಪೆರಿಮೆಂಟ್ ಮಾಡಿ ಅದನ್ನು ಎಕ್ಸ್ಪೀರಿಯೆನ್ಸ್ ತೊಗೊಂಡು ಗುಡ್ ರಿಸಲ್ಟ್ ಸಿಕ್ಕರೆ ಮಾತ್ರ ನಿಮಗೆ ಶೇರ್ ಮಾಡುವಂಥದ್ದು, ಸರಿನಾ. ಓಕೆ ಬನ್ನಿ, ಇವತ್ತಿನ ರೆಮಿಡಿಲಿ ಗಾಯ್ಸ್ ನಾವು ಏನು ಯೂಸಸ್ಸು ಈ ಒಂದು ರೆಮಿಡಿನ ಮಾಡ್ಕೊಳ್ಳೋದ್ರಿಂದ, ಹಾಗೆಯೇ ಯಾವ ರೀತಿ ಈ ಒಂದು ರೆಮಿಡಿನ ಮಾಡ್ಕೊಳ್ಬೇಕು, ಹಾಗೆಯೇ ಯಾವ ಪದಾರ್ಥಗಳನ್ನ ಈ ಒಂದು ರೆಮಿಡಿಗೆ ಯೂಸ್ ಮಾಡಬೇಕು, ಹಾಗೆಯೇ ಯಾವ ವಾರ ಮಾಡ್ಕೊಳ್ಬೇಕು, ಪ್ರತಿಯೊಂದನ್ನು ನಾನು ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಗಾಯ್ಸ್, ನಂಬಿಕೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಆಯಿತಾ. ನೀವು ಎಷ್ಟು ನಂಬಿಕೆ ಇಟ್ಕೊಂಡು ಇಲ್ಲಪ್ಪ ನಾನು ಈ ಒಂದು ರೆಮಿಡಿನ ಮಾಡ್ತೀನಿ, ನಂಗೆ ನಿಜವಾಗ್ಲೂ ಸಕ್ಸಸ್ಫುಲ್ ಕಂಡೇ ಕಾಣುತ್ತೆ ಅಂತ ನೀವು ಎಷ್ಟು ನಂಬಿಕೆನ ಇಟ್ಕೊಂಡು ಮಾಡ್ತೀರಾ, ಅಷ್ಟು ನಿಮಗೆ ಗುಡ್ ರಿಸಲ್ಟ್ ಆದಷ್ಟು ಬೇಗ ಶೀಘ್ರದಲ್ಲಿ ನಿಮಗೆ ಸಿಗುತ್ತೆ. ನಿಮ್ಮ ಕಷ್ಟ ಅನ್ನೋದು ಕಳೆಯುತ್ತೆ, ಸರಿನಾ. ಈ ಒಂದು ರೆಮಿಡಿಯಿಂದ ನಿಮಗೆ ಹಣಕಾಸು ಏನಾದರೂ ನಿಮಗೆ ಸ್ಟ್ರಕ್ ಆಗಿದ್ದರೆ, ಅಂದರೆ ಯಾರೋ ಒಬ್ರಿಗೆ ಹಣನ ಕೊಟ್ಟಿರ್ತೀರಾ ಅಂತ ಅಂದ್ಕೊಳ್ಳಿ. ತುಂಬ ಕಮೆಂಟ್ಸ್ ಬರ್ತಾ ಇದೆ ನನಗೆ, ಮೇಡಮ್ ನಾನು ಈ ರೀತಿ ತುಂಬ ಜನಕ್ಕೆ ಅಂದರೆ ಕೊಟ್ಟಿದ್ದೀನಿ ಹಣನ, ಅವ್ರು ನನಗೆ ರಿಟರ್ನ್ ಕೊಡ್ತಾ ಇಲ್ಲ, ಹಣ ಸ್ಟ್ರಕ್ ಆಗಿದೆ, ಯಾವುದಾದ್ರೂ ಒಂದು ಕೆಲಸಕ್ಕೆ ಕೈ ಹಾಕ್ತೀನಿ ಅದರಲ್ಲೂ ಕೂಡ ನನಗೆ ಅಮೌಂಟ್ ಬೇಕಾಗಿರುತ್ತೆ, ಅದು ಕೂಡ ನನಗೆ ಅಮೌಂಟು ಸ್ಟ್ರಕ್ ಆಗುತ್ತೆ. ಈ ರೀತಿ ಕಮೆಂಟ್ಸ್ಗಳು ಅಂತಂದರೆ ಹಣ ಹಿಂಪಡೆಯಲು, ಅಂದರೆ ಹಣ ಕೊಟ್ಟಿರ್ತೀರಾ ಅವ್ರು ನಿಮಗೆ ರಿಟರ್ನ್ ಕೊಡಲಿಕ್ಕೋಸ್ಕರ ರೆಮಿಡಿಗಳನ್ನ ತೋರಿಸಿ ಮೇಡಮ್, ಹೇಳಿ ಮೇಡಮ್ ಅಂತ ತುಂಬ ಜನ ಅದ್ರದ್ದು ಕಮೆಂಟ್ ಬರ್ತಾಯಿತ್ತು. ಸೊ ಹಾಗಾಗಿ ಈ ಒಂದು ರೆಮಿಡಿ ನಿಮಗೆಲ್ಲ ಯೂಸ್ ಆಗುತ್ತೆ ಅಂತ ನಾನು ಈ ಒಂದು ರೆಮಿಡಿನ ತಂದಿದ್ದೀನಿ ಇವತ್ತು, ಓಕೆನಾ. ಇದ್ರ ಜೊತೆಗೆ ಸಾಲದ ಸಮಸ್ಯೆ ಏನಾದರೂ ನೀವು ಬಳಲ್ತಾ ಇದ್ದರೆ ಈ ಒಂದು ರೆಮಿಡಿಯಿಂದ ನಿಮಗೆ ಸಾಲದ ಸಮಸ್ಯೆ ಕೂಡ ಕ್ಲಿಯರ್ ಆಗುತ್ತೆ. ಹಾಗೆಯೇ ಮನೆಯಲ್ಲಿ ಒಂದು ನೆಗೆಟಿವಿಟಿ ಏನಾದರೂ ಇದ್ದರೆ ಈ ಒಂದು ರೆಮಿಡಿಯಿಂದ ನೆಗೆಟಿವಿಟಿ ಅನ್ನೋದು ಮನೆಯಿಂದ ಹೊರಗಡೆ ಹೋಗುತ್ತೆ, ಆಯಿತಾ. ಒಂದು ನೆಗೆಟಿವಿಟಿ ಇದ್ದಾಗಲೇ ಗಾಯ್ಸ್, ನಮ್ಮ ಮನೇಲಿ ನಾವು ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ನಮಗೆ ಉದ್ಧಾರ ಆಗೋದಿಲ್ಲ, ಯಶಸ್ಸನ್ನು ಕಾಣೋದಿಲ್ಲ. ಮನೇಲಿ ಬರೀ ಜಗಳ ಮತ್ತು ಸುಮ್ಮನೆ ಕಿರಿಕಿರಿ, ಆಮೇಲೆ ಮಕ್ಕಳು ಹುಷಾರು ತಪ್ಪೋದು, ದೊಡ್ಡವರು ಕೂಡ ಹುಷಾರು ತಪ್ಪೋದು, ಹಣ ತುಂಬಾ ಕಷ್ಟಪಟ್ಟು ದುಡಿತೀರಾ ಬೆಳಗ್ಗೆಯಿಂದ, ಆಯಿತಾ. ಅಂದರೂ ಕೂಡ ನಿಮಗೆ ₹1 ಉಳಿತಾ ಇರೋದಿಲ್ಲ, ನಿಮ್ಮ ಹತ್ರ ದುಡ್ಡು ಬರ್ತಾ ಇರೋದಿಲ್ಲ, ಈ ರೀತಿಯಾಗಿರಬಹುದು, ಆಯಿತಾ. ಈ ರೀತಿ ಮಾಡೋದ್ರಿಂದ ಅಂತಂದರೆ ಈ ಎಲ್ಲ ಕಷ್ಟಗಳಿಗೆ ನಿಮಗೆ ಪರಿಹಾರ ಸಿಗಬೇಕು ಅಂದರೆ ಈ ಒಂದು ರೆಮಿಡಿನ ನೀವು ಖಂಡಿತವಾಗ್ಲೂ ಮಾಡ್ಕೊಳ್ಬೇಕು, ಸರಿನಾ. ಈ ಒಂದು ರೆಮಿಡಿಯಿಂದ ನಿಮಗೆ ತುಂಬಾ ಸಕ್ಸಸ್ಫುಲ್ಲಾಗಿ ಬೇಗನೆ ನಿಮಗೆ ರಿಸಲ್ಟ್ ಸಿಗುತ್ತೆ. ಬೇಕಾದರೆ ನೀವೇ ಅಬ್ಸರ್ವ್ ಮಾಡಿ. ಈ ಒಂದು ರೆಮಿಡಿ ಮಾಡ್ಕೊಂಡು ಆದಮೇಲೆ ಗಾಯ್ಸ್, ನಿಮಗೆ 5 ದಿನದೊಳಗಡೆ ನಿಮಗೆ ಒಂದು ಗುಡ್ ರಿಸಲ್ಟ್ ಅನ್ನೋದು ಸಿಗುತ್ತೆ, ಸರಿನಾ. ಕೇವಲ ನಿಮಗೆ 5 ದಿನ ಸಾಕು, ಸರಿನಾ. ನಿಮ್ಗೆ ಎಂಥದೇ ಕಷ್ಟ ಇರಲಿ, ಸ್ವಲ್ಪ ಅಂದರೆ ನಿಮಗೆ ದಿಢೀರಾಗಿ ನಿಮಗೆ ದುಡ್ಡು, ಈಗ ಒಂದು 10 ಲಕ್ಷ ಸಾಲ ಮಾಡ್ಕೊಂಡಿರ್ತೀರ, ಇಲ್ಲ 10 ಲಕ್ಷ ಯಾರಿಗೂ ನೀವು ಕೊಟ್ಟಿರ್ತೀರಾ ಅಂತ ಅಂದ್ಕೊಳ್ಳಿ. ದಿಢೀರಾಗಿ ನಿಮಗೆ 10 ಲಕ್ಷ ದುಡ್ಡು ಸಿಕ್ಬಿಡುತ್ತೆ, ಇಲ್ಲ ಅಂತಂದರೆ 10 ಲಕ್ಷ ಸಾಲ ಕೂಡ ತೀರೋಗ್ಬಿಡುತ್ತೆ. ಅದು ಕೂಡ ನಿಜವಾಗ್ಲೂ ಆಗುತ್ತೆ, ಆಯಿತಾ. ಅಂದರೆ ಕೆಲವೊಬ್ಬರಿಗೆ ಮಾತ್ರ ಅದಾಗುವಂಥದ್ದು. ಎಲ್ಲರಿಗೂ ಹೇಳಬೇಕು ಅಂದರೆ ಗಾಯ್ಸ್, ಸ್ವಲ್ಪ ಸುಧಾರಣೆನ ನೀವು ಕಾಣ್ತೀರಾ. ಒಂದೇ ಸಲ ನಿಮಗೆ ಎಲ್ಲ ಸಾಲಗಳು ತೀರೋಗ್ಬಿಡಬೇಕು, ಒಂದೇ ಸಲ 5 ದಿನದಲ್ಲೇ ನಿಮಗೆಲ್ಲ ಸಾಲ
ತೀರೋಗ್ಬಿಡ್ಬೇಕು ಈ ಥರ ಅಂದರೆ ಸ್ವಲ್ಪ ಆಗಲ್ಲ ಗಾಯ್ಸ್, ಕಷ್ಟ ಆಗುತ್ತೆ. ಯಾಕಂದರೆ ಸ್ವಲ್ಪ ಈ ಒಂದು ರೆಮಿಡಿಗಳನ್ನ ಮಾಡ್ಕೊಳ್ಳೋದ್ರಿಂದ ಸಕ್ಸಸ್ಫುಲ್ ಆಗೋರು ಆಗ್ತಾರೆ ಆಯಿತಾ. ಒಂದು 5 ದಿನದಲ್ಲೇ ನಿಮಗೆ ಸಕ್ಸಸ್ಫುಲ್ ರಿಸಲ್ಟ್ ಅಂತಂದರೆ ಸಿಗೋರು ಕೂಡ ಇರ್ತಾರೆ, ಸಿಗುತ್ತೆ. ಒಂದು ನಂಬಿಕೆಯಿಂದ ಮಾಡ್ಕೊಳ್ಳಿ. ಹಾಗೆಯೇ ಸ್ವಲ್ಪ ಸುಧಾರಣೆನ ಕಾಣ್ತೀರಾ ನೀವು. ಒಂದು 5 ದಿನದಲ್ಲೇ ನಿಮಗೆ ಸ್ವಲ್ಪ ಸುಧಾರಣೆನ ಕಂಡು ನೀವು ನಿಮ್ಮ ಕಷ್ಟಗಳಿಗೆ ಒಂದು ಪರಿಹಾರನ ಹುಡ್ಕೊಳ್ತೀರಾ, ಸರಿನಾ. ಹಾಗೆಯೇ ನಾನಾ ಮೂಲಗಳಿಂದ ನಿಮಗೆ ದುಡ್ಡು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಜವಾಗ್ಲೂ ಸುಮ್ಮನೆ ಹೇಳ್ತಾ ಇಲ್ಲ ನಾನು, ಖಂಡಿತವಾಗ್ಲೂ ಈ ಒಂದು ರೆಮಿಡಿನ ಮಿಸ್ ಮಾಡ್ದೇ ಮಾಡ್ಕೊಳ್ಳಿ. ಇದೇ ರೀತಿ ಹಲವಾರು ರೆಮಿಡಿ ಕೂಡ ಹಾಕಿದ್ದೀನಿ, ಅವುಗಳನ್ನ ನೋಡಿಕೊಂಡು ನೀವು ಮಿಸ್ ಮಾಡ್ದೇ ರೆಮಿಡಿಗಳನ್ನ ಮನೇಲಿ ಮಾಡ್ಕೊಳ್ಳಿ. ನಿಜವಾಗ್ಲೂ ನಿಮಗೆ ಒಳ್ಳೇದಾಗೇ ಆಗುತ್ತೆ ಗೈಸ್, ಓಕೆನಾ. ಹಾಗೆಯೇ ಆರೋಗ್ಯದ ಸಮಸ್ಯೆ ಏನಾದರೂ ಇದ್ದರೆ ಹಣ ಬರ್ತಾ ಇಲ್ಲ, ಯಾರೋ ಒಬ್ರಿಗೆ ಹಣ ಕೊಟ್ಬಿಟ್ಟು ಅವರು ಅದು ಕೂಡ ಹಣ ರಿಟರ್ನ್ ಕೊಡ್ತಾ ಇಲ್ಲ, ಮತ್ತು ₹1 ಕೂಡ ಮನೇಲಿ ಉಳಿತಾ ಇಲ್ಲ ಅಂತ ಅನ್ನೋರು, ಇವತ್ತು ನಾನು ನಿಮಗೆ 2 ರೆಮಿಡಿಗಳನ್ನ ತಿಳಿಸ್ಕೊಡ್ತೀನಿ, ಸರಿನಾ. 2 ರೆಮಿಡಿಗಳನ್ನ ನೀವು ಮಾಡ್ಕೊಳ್ಳಿ, ನಿಜವಾಗ್ಲೂ ಸಕ್ಸಸ್ಫುಲ್ ಕಂಡೇ ಕಾಣ್ತೀರಾ. ಇಲ್ಲಿ ನೋಡಿ, ನಾನು ಒಂದು ಗಾಜಿನ ಬೌಲಲ್ಲಿ ನಾನು ಕಲ್ಲುಪ್ಪನ್ನು ಹಾಕ್ಕೊಂಡಿದ್ದೀನಿ, ಸರಿನಾ. ಕಲ್ಲುಪ್ಪು ಅನ್ನೋದು ಮಾತೆ ಮಹಾಲಕ್ಷ್ಮಿಗೆ ಪ್ರಿಯವಾದದ್ದು. ಹಾಗೆಯೇ ಶನಿಗೂ ಕೂಡ ಕಲ್ಲುಪ್ಪು ಅನ್ನೋದು ತುಂಬಾ ಪ್ರಿಯವಾದದ್ದು, ಸರಿನಾ. ನೀವು ಡೈಲಿ ಮನೆ ಒರೆಸ್ತಾ ಇರ್ತೀರಾ, ಒಬ್ಬೊಬ್ಬರು ಮನೆ ಡೈಲಿ ಒರೆಸ್ತಾರೆ, ಒಬ್ಬೊಬ್ಬರು ಒರೆಸಲ್ಲ, ಈ ಥರ ಇರುತ್ತಲ್ವ. ನೀವು ಯಾವಾಗ ಮನೆನ ಒರೆಸ್ಕೊಳ್ತೀರಾ ಅದಕ್ಕೆ ಸ್ವಲ್ಪ ಕಲ್ಲುಪ್ಪು ಹಾಗೆಯೇ ಸ್ವಲ್ಪ ಚಿಟಿಕೆ ಅರಿಶಿಣನ ಹಾಕ್ಬಿಟ್ಟು ನೀವು ಮನೆನ ಒರೆಸ್ಕೊಳ್ಳೋದ್ರಿಂದ ಒಂದು ನೆಗೆಟಿವಿಟಿ ಏನಾದರೂ ನಿಮ್ಮ ಮನೇಲಿ ಇದ್ದರೆ ಖಂಡಿತವಾಗ್ಲೂ ಹೊರಗಡೆ ಹೋಗುತ್ತೆ. ಅದ್ರ ಜೊತೆಗೆ ನೀವು ಈ ರೆಮಿಡಿಗಳನ್ನ ಕೂಡ ನೀವು ಮಾಡ್ಕೊಳ್ಬೇಕಾಗುತ್ತೆ. ಮತ್ತು ಇನ್ನೊಂದು, ಸ್ನಾನ ಮಾಡಬೇಕಾದ್ರೆ ಸ್ವಲ್ಪ ಚಿಟಿಕೆ ಅರಿಶಿಣ ಮತ್ತು ಕಲ್ಲುಪ್ಪನ್ನ ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಕೊಂಬಿಡಿ, ಆಯಿತಾ. ಸ್ವಲ್ಪ ಸ್ನಾನ ಮಾಡಬೇಕಾದ್ರೆ ಸ್ವಲ್ಪ ಹಾಕ್ಕೊಂಡು ಸ್ನಾನ ಮಾಡ್ಕೊಳ್ಳಿ. ನಿಮ್ಗೆ ಯಾವುದೇ ಒಂದು ಶನಿ ದೋಷ, ಆಯಿತಾ, ಶನಿ ಗ್ರಹಕ್ಕೆ ತುಂಬಾ ಕಲ್ಲುಪ್ಪು ಅನ್ನೋದು ತುಂಬಾ ಅಂತಂದರೆ ತುಂಬಾ ಇಷ್ಟವಾದಂತಹ ಪದಾರ್ಥ, ಓಕೆನಾ. ಮತ್ತು ಮಹಾಲಕ್ಷ್ಮಿಗೆ ಹೇಗೆ ಕಲ್ಲುಪ್ಪು ಅಂದರೆ ಪ್ರಿಯವಾದದ್ದು, ಹಾಗೆಯೇ ಶನಿ ಗ್ರಹಕ್ಕೂ ಕೂಡ ಕಲ್ಲುಪ್ಪು ಅನ್ನೋದು ತುಂಬಾ ಪ್ರಿಯವಾದದ್ದು, ಸರಿನಾ. ಸೊ ಹಾಗಾಗಿ ಸ್ವಲ್ಪ ನೀವು ಕಲ್ಲುಪ್ಪನ್ನು ಹಾಕ್ಕೊಂಡು ಸ್ನಾನ ಮಾಡ್ಕೊಳ್ಳಿ. ಆಮೇಲೆ ಈ ಒಂದು ರೆಮಿಡಿನ ಗಾಯ್ಸ್ ನೀವು ಶುಕ್ರವಾರ ಹಾಗೆಯೇ ಮಂಗಳವಾರ ಇಲ್ಲಾಂದರೆ ಅಮಾವಾಸ್ಯೆ ಹುಣ್ಣಿಮೆನಲ್ಲಿ ಕೂಡ ನೀವು ಮಾಡ್ಕೊಳ್ಬಹುದು. ಈಗ ನಾಳೆ ಶುಕ್ರವಾರ ಇದೆ ಅಲ್ವಾ, ಯಾರ್ಯಾರಿಗೆ ಇವತ್ತು ಈ ವಿಡಿಯೋ ಸಿಕ್ಕಿದೆ ನಾಳೆ ಖಂಡಿತವಾಗ್ಲೂ ಈ ಒಂದು ರೆಮಿಡಿನ ಮಾಡ್ಕೊಳ್ಳಿ. ಹಾಗೆಯೇ ಅಕಸ್ಮಾತ್ ನಾಳೆ ನಿಮಗೆ ಸಿಕ್ಕಿದ್ರೆ ರೆಮಿಡಿ, ನಾಳೆ ಅಂದರೆ ಈ ಒಂದು ವಿಡಿಯೋ ನಾಳೆ ಸಿಕ್ಕಿದ್ರೆ ನೀವು ನಾಳೆ ರೆಮಿಡಿನ ಮಾಡ್ಕೊಳ್ಳಿ. ಇನ್ನು ನಾಳಿದ್ದೆಲ್ಲ ಸಿಕ್ಕರೆ ನೀವು ನೆಕ್ಸ್ಟು ಮಂಗಳವಾರ ಮಾಡ್ಕೊಳ್ಳಿ, ಸರಿನಾ. ಈಗ ಮೊನ್ನೆ ತಾನೇ ಅಮಾವಾಸ್ಯೆ ಹೋಯ್ತಲ್ವಾ, ಸೊ ನೆಕ್ಸ್ಟ್ ನೀವು ವೆಯ್ಟ್ ಮಾಡಬೇಕು ಅಂತಂದರೆ ಇನ್ನೂ 15 ಡೇಸ್ ಆಗಬೇಕು ಹುಣ್ಣಿಮೆ ಬರಲಿಕ್ಕೆ. ಸೊ ಹಾಗಾಗಿ ಹೇಳ್ತಾ ಇರೋದು, ಶುಕ್ರವಾರ ಮಾಡ್ಕೊಳ್ಳಿ, ಇಲ್ಲಾಂದರೆ ಮಂಗಳವಾರ ಮಾಡ್ಕೊಳ್ಳಿ. ಈ ರೀತಿ ಒಂದು ಗಾಜಿನ ಬೌಲ್ನ ತಗೊಳ್ಳಿ. ಗಾಜು ಯಾಕೆ ಯೂಸ್ ಮಾಡಬೇಕು ಅಂತಂದರೆ ಒಂದು ನೆಗೆಟಿವಿಟಿನ ಬೇಗನೆ ಆವಾಹನೆ ಮಾಡ್ಕೊಳ್ಳೋ ಶಕ್ತಿ ಈ ಗಾಜಿಗೆ ಇದೆ, ಆಯಿತಾ. ಗಾಜಿನೊಳಗಡೆ ಸ್ವಲ್ಪ ಕಲ್ಲುಪ್ಪನ್ನ ಅಂದರೆ ಈ ಪೂರ್ತಿ ಈ ಥರ ಗಾಜಿಂದು ಬೌಲ್ ಒಳಗಡೆ ಈ ರೀತಿ ಕಲ್ಲುಪ್ಪನ್ನ ಹಾಕ್ಕೊಂಡು ಗಾಯ್ಸ್ ಇದನ್ನು ನೀವು ನಿಮ್ಮ ಮನೆಯ ವಾಯುವ್ಯ ಮೂಲೆಯಲ್ಲಿ ಇಡಬೇಕಾಗತ್ತೆ, ಸರಿನಾ. ವಾಯುವ್ಯ ಮೂಲೆ ಅಂತ ಅಂದರೆ ನಿಮ್ಮ ಮನೆಯ ವಾಶ್ರೂಮ್ ಆಗಿರುತ್ತೆ. ವಾಶ್ರೂಮಲ್ಲಿ ಈ ರೀತಿ ನೀವು ಒಂದು ಗಾಜಿನ ಬೌಲಲ್ಲಿ ಕಲ್ಲುಪ್ಪನ್ನ ಹಾಕ್ಬಿಟ್ಟು ತೊಗೊಂಡೋಗ್ಬಿಟ್ಟು ಇಟ್ಬಿಡಿ, ಸರಿನಾ. ಶನಿ ಗ್ರಹ ಅಂತಂದರೆ ಶನಿ ಗ್ರಹಕ್ಕೂ ಕೂಡ ಉಪ್ಪು ತುಂಬಾ ಇಷ್ಟ. ಹಾಗೆಯೇ ನಿಮಗೆ ಅಂದರೆ ವಾಯುವ್ಯ ಮೂಲೆಯಲ್ಲಿ ನೀವು ಕಲ್ಲುಪ್ಪನ್ನ ಇಡೋದ್ರಿಂದ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ನೆಗೆಟಿವಿಟಿ ಇದ್ರೂ ಕೂಡ ಹೊರಗಡೆ ಹೋಗುತ್ತೆ. ಹಾಗೆಯೇ ನಿಮ್ಮ ಮನೆಯಲ್ಲಿ ಎಂಥದೇ ಕಷ್ಟ ಇದ್ದರೂ ಕೂಡ ಅದು ಕ್ಲಿಯರ್ ಆಗುತ್ತೆ, ಆಯಿತಾ. ಇದ್ರ ಜೊತೆಗೆ ಗಾಯ್ಸ್ ಇನ್ನೊಂದು ರೆಮಿಡಿನ ನೀವು ಮಾಡ್ಕೊಳ್ಬೇಕು. ಇದನ್ನು ನೀವು ಬೆಳಗ್ಗೆನಾದರೂ ಮಾಡ್ಬೋದು, ಸಂಜೆನಾದರೂ ಮಾಡ್ಬೋದು, ನಿಮ್ಮ ಇಷ್ಟ. ಅಂದರೆ ಶುಕ್ರವಾರ ಮತ್ತು ಮಂಗಳವಾರ ಅಮಾವಾಸ್ಯೆ ಹುಣ್ಣಿಮೆನಲ್ಲಿ ನೀವು ಮಾಡ್ಕೊಳ್ಬೇಕಾಗತ್ತೆ. ಇದೇ ರೀತಿ ಇನ್ನೊಂದು ಗಾಜಿನ ಬೌಲ್ನ ತಗೊಳ್ಳಿ. ಗಾಜೇ ಯೂಸ್ ಮಾಡಿ ಗಾಯ್ಸ್ ಆದಷ್ಟು, ಸರಿನಾ. ಸ್ಟೀಲ್ ಆಗಲಿ ಪಿಂಗಾಣಿನೂ ಕೂಡ ಯೂಸ್ ಮಾಡ್ಬೋದು, ಆದರೆ ಗಾಜು ಬೇಗನೆ ನಿಮಗೆ ಗುಡ್ ರಿಸಲ್ಟ್ಸ್ ಕೊಡುತ್ತೆ, ಆಯಿತಾ. ಅದಕ್ಕೆ ಹೇಳ್ತಾ ಇರೋದು ಗಾಜನ್ನೇ ಯೂಸ್ ಮಾಡಿ ಅಂತ. ಇನ್ನೊಂದು ಗಾಜಿನ ಬೌಲ್ನ ತಗೊಂಡು ಈ ರೀತಿ ಕಲ್ಲುಪ್ಪನ್ನ ನೀವು ಇದ್ರ ಫುಲ್ಲು ತುಂಬ್ಕೋಬೇಕು. ತುಂಬಿಟ್ಟು ಗಾಯ್ಸ್ ನೀವು ಅದಕ್ಕಿಂತ ಮುಂಚೆ ಮನೆನ ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳಿ. ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳಿ. ಈ ಒಂದು ರೆಮಿಡಿನ ಮಾಡೋಕ್ಕಿಂತ ಮುಂಚೆ ಮನೆನ ಕ್ಲೀನ್ ಮಾಡಿಕೊಂಡು ಹೊಸ್ಲಿಗೆಲ್ಲ ಅರಿಶಿನ ಕುಂಕುಮ ಹಾಕಿ, ಹಾಗೆಯೇ ಮಾತೆ ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು ಬಂದು ಕೆಂಪು ಬಣ್ಣ ಹಾಗೆ ಹಸಿರು ಹಳದಿ ಬಣ್ಣದ ಬಟ್ಟೆಗಳನ್ನ ತೊಟ್ಕೊಂಡು ನೀವು ಪೂಜೆನ ಮಾಡ್ಕೊಳ್ಳಿ. ಹಾಗೆಯೇ ತುಪ್ಪದ ದೀಪನ ದೇವಿಗೆ ಹಚ್ಚಿ, ಆಯಿತಾ. ನಮ್ಮ ಕೈಲಿ ಅಷ್ಟು ಶಕ್ತಿ ಇಲ್ಲ ಮೇಡಮ್ ತುಪ್ಪ ಅಷ್ಟು ಅನ್ನೋರು ವಾರಕ್ಕೆ ಒಂದು ₹10 ಪ್ಯಾಕೆಟ್ ಸಿಗುತ್ತೆ ಅಲ್ವಾ. ವಾರದಲ್ಲಿ ಒಂದು ದಿನ ಶುಕ್ರವಾರ ₹10 ಪ್ಯಾಕೆಟ್ ತಂದುಬಿಟ್ಟು ತುಪ್ಪದ ದೀಪನ ನೀವು ಹಚ್ಚಬೇಕಾಗುತ್ತೆ. ನಮಗೇನೋ ಒಂದು ಒಳ್ಳೆಯದಾಗುತ್ತೆ, ನಮ್ಮ ಕಷ್ಟಗಳು ಕಳೆಯುತ್ತೆ ಅಂದಾಗ ಗಾಯ್ಸ್ ಮಾಡೋದ್ರಲ್ಲಿ ಈ ರೀತಿ ರೆಮಿಡಿಗಳನ್ನ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಲ್ವಾ. ಅಂದರೆ ತುಂಬಾ ದುಡ್ಡು ಖರ್ಚು ಮಾಡುವಂಥ ರೆಮಿಡಿಗಳೆಲ್ಲ ಇದು ನಾವು ಮನೆಯಲ್ಲೇ ಯೂಸ್ ಮಾಡುವಂಥ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಮಾಡುವಂಥ ರೆಮಿಡಿಗಳಾಗಿರುತ್ತೆ ಅಲ್ವಾ. ಸೊ ಅದಕ್ಕೆ ಹೇಳ್ತಾ ಇರೋದು.
ಈ ರೀತಿ ನೀವು ಒಂದು ಗಾಜಿನ ಬೌಲ್ನ ತೊಗೊಂಡು ಉಪ್ಪನ್ನ ತುಂಬಿಸ್ಕೊಂಡಾದಮೇಲೆ ದೀಪನ ಹಚ್ಚಿ. ಫಸ್ಟು ಒಂದು ಪ್ಲೇಟ್ ತೊಗೊಳ್ಳಿ, ದೀಪ ಎಲ್ಲ ಹಚ್ಚಿದ್ಮೇಲೆ ಒಂದು ಪ್ಲೇಟ್ನ ತೊಗೊಂಡು ಈ ರೀತಿ ಕಲ್ಲುಪ್ಪನ್ನ ಒಂದು ಗಾಜಿನ ಬೌಲ್ಗೆ ಹಾಕಿ ಇಟ್ಟುಬಿಟ್ಟು ನೀವು ಪ್ಲೇಟಲ್ಲಿ ಇದ್ರ ಜೊತೆಗೆ ನೋಡಿ ಇಲ್ಲಿ ನಾನು 5 ನಾಣ್ಯಗಳನ್ನ ತೊಗೊಂಡಿದ್ದೀನಿ. ಸರಿನಾ, 1 ರೂಪಾಯಿದು ಕಾಯಿನ್ನ ತೊಗೊಂಡಿದ್ದೀನಿ. ನಿಮಗೆ ಈ ಒಂದು ರೆಮಿಡಿ ಮಾಡಲಿಕ್ಕೆ ನಿಮಗೆ 1 ರೂಪಾಯಿ ಕಾಯಿನ್ನೇ ಬೇಕು ಗೈಸ್. ಸರಿನಾ, ಈ ರೀತಿ 5 ಅಂದರೆ ಈಗ 5 ರೂಪಾಯಿ ಕಾಯಿನ್ ಇಡ್ಬೋದಾ ಮೇಡಮ್ ಆ ಥರ ಕೇಳಬೇಡಿ. ಇಲ್ಲ 2 ರೂಪೀಸ್ದು ಹಾಗೆ 1 ರೂಪಾಯಿ ಇಡ್ಬೋದು ಅಂತ ಕೇಳಬೇಡಿ, ಆ ಥರ ಮಾಡೋ ಹಾಗಿಲ್ಲ. ಈ ಒಂದು ರೆಮಿಡಿಗೆ ನೀವು 1 ರೂಪಾಯಿ ಕಾಯಿನೇ ಹಾಕಬೇಕು, ಅದು 5 ಕಾಯಿನ್ ಆಗಬೇಕು. ಅದನ್ನು ನಾನು ಇದ್ರ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡಾದ್ಮೇಲೆ ಗಾಯ್ಸ್ ಇದ್ರ ಜೊತೆಗೆ ನಾನು ಒಂದು ಬಟ್ಲಡಿಕೆನ ತೊಗೊಂಡಿದ್ದೀನಿ. ಬಟ್ಲಡಿಕೆ ಬಂದು ಮತ್ತು ಮಹಾಲಕ್ಷ್ಮಿಗೆ ತುಂಬಾ ಇಷ್ಟವಾದದ್ದು. ಅದ್ರ ಜೊತೆ ಇದನ್ನು ಎಲ್ಲಿ ಸಿಗುತ್ತೆ ಮೇಡಮ್ ಅಂತ ನೀವು ಕೇಳ್ಬೋದು. ಮಾಮೂಲಿ ಪ್ರಾವಿಷನ್ ಸ್ಟೋರಲ್ಲೂ ಸಿಗುತ್ತೆ, ಕೇಳಿ ಆಯಿತಾ. ಯಾರೋ ಒಬ್ರು ಕಮೆಂಟ್ ಮಾಡಿದ್ರು, ಅದಕ್ಕೆ ಹೇಳ್ತಾ ಇರೋದು. ಹಾಗೆ ಇದನ್ನು ನಾನು ಒಂದೇ ಒಂದು ಬಟ್ಲಡಿಕೆನ ನಾನು ಇದ್ರ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಗಾಯ್ಸ್ ಇದ್ರ ಜೊತೆಗೆ ನಾನು ಒಂದೇ ಒಂದು ಏಲಕ್ಕಿನ ತೊಗೊಂಡಿದ್ದೀನಿ. ಸರಿನಾ, ಏಲಕ್ಕಿ ಚೆನ್ನಾಗಿರೋದು ನೋಡ್ಬಿಟ್ಟು ತೊಗೊಳ್ಳಿ. ಫುಲ್ಲು ಗ್ರೀನ್ ಆಗಿ ಇರಬೇಕು, ಅಂದರೆ ಫುಲ್ಲು ಹಸಿರು ಬಣ್ಣದ ಏಲಕ್ಕಿನ ತೊಗೊಂಡು ಒಡೆದೋಗಿರಬಾರ್ದದ್ದು. ಅದನ್ನು ತೊಗೊಂಡು ಇದ್ರ ಜೊತೆಗೆ ಸೇರಿಸ್ಕೊಳ್ಳಿ. ಏಲಕ್ಕಿನ ಯಾಕೆ ತೊಗೋಬೇಕು ಅಂತಂದರೆ ಏಲಕ್ಕಿ ದುಡ್ಡನ್ನ, ಹಣನ ಮ್ಯಾಗ್ನೆಟ್ ಥರ ಎಳೆಯುವಂಥ ಶಕ್ತಿ ಈ ಏಲಕ್ಕಿಗೆ ಇದೆ, ಅದಕ್ಕೋಸ್ಕರ. ಓಕೆನಾ. ಹಾಗೆಯೇ ಗಾಯ್ಸ್ ನಾನು ಇದ್ರ ಜೊತೆಗೆ ಒಂದೇ ಒಂದು ಲವಂಗನ ನಾನು ಸೇರಿಸ್ತಾ ಇದ್ದೀನಿ ಆಯಿತಾ. ಲವಂಗನ ಕ್ಲೀನಾಗಿ ಮೊಗ್ಗಿರೋದನ್ನು ನೋಡ್ಬಿಟ್ಟು ತಗೊಳ್ಳಿ. ಲವಂಗ ಬಂದು ಮನೆಯಲ್ಲಿ ಧನ ಪ್ರಾಪ್ತಿಯಾಗುತ್ತೆ, ಹಣ ಅನ್ನೋದು. ಹಾಗೆಯೇ ಧನಾಭಿವೃದ್ಧಿ ಆಗುತ್ತೆ, ಮನೆ ಏಳಿಗೆ ಆಗುತ್ತೆ. ಸರಿನಾ, ಅದಕ್ಕೆ ನಾನಿಲ್ಲಿ ಒಂದು ಲವಂಗನ ಯೂಸ್ ಮಾಡ್ತಾ ಇದ್ದೀನಿ. ಇಷ್ಟೇ ಗಾಯ್ಸ್ ಆಯಿತಾ. ಇಷ್ಟನ್ನ ಒಂದು ಪ್ಲೇಟ್ ಮೇಲೆ ಒಂದು ಬೌಲ್ನ ಹಾಕಿಬಿಟ್ಟು ಇದನ್ನೆಲ್ಲ ನೀವು ಸೇರಿಸ್ಕೊಂಡು ಏನು ಮಾಡಬೇಕು ಅಂತಂದರೆ ಇದಕ್ಕೆ ಸ್ವಲ್ಪ ಚಿಟಿಕಿ ಅರಿಶಿನ ಮತ್ತು ಕುಂಕುಮನೂ ಸೇರಿಸ್ಕೊಳ್ಳಿ. ಸರಿನಾ, ಸೇರಿಸ್ಬಿಟ್ಟು ಒಂದು ಪ್ಲೇಟಲ್ಲಿ ಇಟ್ಟುಬಿಟ್ಟು ನೀವು ಮತ್ತು ಮಹಾಲಕ್ಷ್ಮಿ ಫೋಟೋ ಮುಂದೆ ಇಡಬೇಕಾಗುತ್ತೆ. ಇಡೋಕ್ಕಿಂತ ಮುಂಚೆ ನೀವು ಕೈಯಲ್ಲಿ ಇದನ್ನು ಇಟ್ಕೊಂಡು ಸಂಕಲ್ಪನ ಮಾಡ್ಕೊಳ್ಳಿ. ತಾಯಿ, ನಮ್ಮ ಮನೆಯಲ್ಲಿ ಈ ರೀತಿ ಹಣದ ಸಮಸ್ಯೆ ಇದೆ, ಹಣದ ಸಮಸ್ಯೆ ತುಂಬಾ ನಮಗೆ ಕಾಡ್ತಾ ಇದೆ, ಅದೆಲ್ಲ ಕ್ಲಿಯರ್ ಆಗಬೇಕು. ಆರೋಗ್ಯ ಅನ್ನೋದು ತುಂಬಾ ಹದಗೆಟ್ಟಿದೆ ನನಗೆ, ಎಲ್ಲಿ ಡಾಕ್ಟ್ರಿಗೆಲ್ಲ ತೋರಿಸಿದ್ರು ಕೂಡ ನನಗೆ ಕಮ್ಮಿ ಆಗ್ತಾಯಿಲ್ಲ, ಏನಾಗ್ತಿದೆ ಅಂತಲೇ ಗೊತ್ತಾಗ್ತಾಯಿಲ್ಲ. ಈ ರೀತಿ ನನ್ನ ಕಷ್ಟನ ಕಳೀತಾಯಿ, ಅದಕ್ಕೋಸ್ಕರ ನಾನು ಈ ಒಂದು ರೆಮಿಡಿನ ಮಾಡ್ಕೊಳ್ತಾ ಇದ್ದೀನಿ, ಸಂಕಲ್ಪನ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ನಾನು ಇಂಥವ್ರಿಗೆ ಹಣನ ಕೊಟ್ಟಿದ್ದೀನಿ, ಆ ಹಣ ಅನ್ನೋದು ವಾಪಸ್ ನನಗೆ ಬಂದಿಲ್ಲ. ಸೊ ನನಗೆ ಆದಷ್ಟು ಬೇಗ ಅವರು ಹಣನ ಕೊಡೋ ಥರ ಮಾಡು ತಾಯಿ ಅಂತ ನಿಮ್ದು ಏನಿದೆ ಕಷ್ಟನ ಅದನ್ನು ಕೇಳಿಕೊಂಡು ಗಾಯ್ಸ್ ನೀವು ಸಂಕಲ್ಪನ ಮಾಡಿಕೊಂಡು ಮತ್ತು ಮಹಾಲಕ್ಷ್ಮಿ ಫೋಟೋ ಮುಂದೆ ಈ ಬೌಲ್ನ ಇಡಬೇಕಾಗುತ್ತೆ. ಸರಿನಾ, ಇಟ್ಬಿಟ್ಟು ಇದಕ್ಕೂ ಕೂಡ ಧೂಪನ ಹಾಕಿ, ಹಾಗೆಯೇ ಗಂಧದ ಕಡಿನೂ ಕೂಡ ಬೆಳಗಿ, ಹಾಗೆಯೇ ಕರ್ಪೂರದಲ್ಲೂ ಕೂಡ ಇದಕ್ಕೆ ಆರತಿನ ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ಇದ್ರ ಮೇಲೆ ಒಂದು ಕೆಂಪು ಬಣ್ಣದ ಹೂವನ್ನು ಕೂಡ ಮುಡಿಸಿ. ಸರಿನಾ, ಮುಡಿಸ್ಬಿಟ್ಟು ನೀವು ಡೈಲಿ ಇದಕ್ಕೆ ಪೂಜೆನ ಮಾಡ್ಕೊಳ್ತಾ ಬರಬೇಕು. ಸರಿನಾ, 5 ದಿನದಲ್ಲೇ ನೋಡಿ ನಿಮಗೆ ಸ್ವಲ್ಪ ಸುಧಾರಣೆ ಆಗಲಿಲ್ಲ ಅಂತಂದರೆ ಬೇಕಾದರೆ ನೀವೇ ನನಗೆ ಕಮೆಂಟ್ ಮಾಡ್ತೀರಾ, ಹೌದು ಮೇಡಮ್ ನೀವು ಹೇಳ್ದಂಗೆ ನಾನು ಮಾಡಿದೆ, ನನಗೆ ಗುಡ್ ರಿಸಲ್ಟ್ ಸಿಕ್ತು ಅಂತ ನೀವೇ ನನಗೆ ಕಮೆಂಟ್ ಮಾಡ್ತೀರಾ. ಹಾಗೆಯೇ ಗಾಯ್ಸ್ ಇದನ್ನು ಯಾವಾಗ ಚೇಂಜ್ ಮಾಡಬೇಕು ಮೇಡಮ್ ಅಂತ ನೀವು ಕೇಳಬಹುದು. ಇದನ್ನು ನೀವು ಒಂದು ತಿಂಗಳಿಗೊಮ್ಮೆ ಇದನ್ನು ಚೇಂಜ್ ಮಾಡಿ. ಸರಿನಾ, ಈ 5 ಕಾಯಿನನ್ನು ನೀವು ಮತ್ತೆ ರೀಯೂಸ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಆದರೆ ಈ ಬಟ್ಲಡಿಕೆ, ಏಲಕ್ಕಿ, ಲವಂಗನ ನೀವು ಉಪ್ಪನ್ನ ಯಾವುದಾದ್ರೂ ಒಂದು ಗಿಡದ ಹತ್ರ ಹಾಕ್ಬಿಡಿ. ಸರಿನಾ, ಇಲ್ಲ ಒಂದು ಬೇವಿನ ಮರದ ಗಿಡ ಹತ್ರನೋ, ಇಲ್ಲ ಬೇವಿನ ಮರದ ಗಿಡ ಇಲ್ಲ ಮೇಡಮ್ ನಮ್ಮ ಮನೇಲಿ ಅನ್ನೋರು, ನಮ್ಮ ಮನೆ ಹತ್ರ ಎಲ್ಲೂ ಇಲ್ಲ ಅಂತ ಅನ್ನೋರು ಅಟ್ಲೀಸ್ಟ್ ಯಾವುದಾದ್ರೂ ಒಂದು ಗಿಡದ ಹತ್ರ ಇದನ್ನು ತೊಗೊಂಡೋಗಿ ಹಾಕಿಬಿಟ್ಟು ಮತ್ತೆ ಬೌಲನ್ನು ಕ್ಲೀನ್ ಮಾಡಿಕೊಂಡು ಕ್ಲೀನಾಗಿ ಶುಚಿ ಮಾಡ್ಕೊಳ್ಳಿ. ಕ್ಲೀನಾಗಿ ತೊಳೆದ್ಬಿಟ್ಟು ನೀವು ಮತ್ತೆ ಎಗೇನ್ ಇದೇ ರೀತಿ ನೀವು ಉಪ್ಪೆಲ್ಲ ಸೇರಿಸ್ಬಿಟ್ಟು, ಹಾಗೆಯೇ ಉಪ್ಪು ಜೊತೆಗೆ ಒಂದು ಲವಂಗ, ಒಂದು ಏಲಕ್ಕಿ, ಹಾಗೆಯೇ 1 ರೂಪಾಯಿದು 5 ಕಾಯಿನು ಮತ್ತು ಬಟ್ಲಡಿಕೆ, ಸ್ವಲ್ಪ ಅರಿಶಿನ, ಕುಂಕುಮ, ಹೂವು ಇಷ್ಟನ್ನು ಕೂಡ ನೀವು ಸೇರಿಸ್ಬಿಟ್ಟು ಮತ್ತೆ ಅದನ್ನು ಇಡಿ. ಸರಿನಾ, ಈ ರೀತಿ ನೀವು ಮನೆಯಲ್ಲಿ ದೇವ್ರ ಮನೆಯಲ್ಲಿ ಇದನ್ನು ಇಡಬೇಕಾಗುತ್ತೆ, ಲಕ್ಷ್ಮೀ ಫೋಟೋ ಮುಂದೆ. ಈ ರೀತಿ ನೀವು ಇಟ್ಟುಬಿಟ್ಟು ಪೂಜೆನ ಮಾಡ್ತಾ ಬರೋದ್ರಿಂದ ಗಾಯ್ಸ್ ನಿಮ್ಮ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಅನ್ನೋದು ಸುಧಾರಣೆ ಆಗುತ್ತೆ. ಸರಿನಾ, ಹುಷಾರಿಲ್ಲದೆ ಇದ್ದರೆ ನಿಮಗೆ ಆರೋಗ್ಯದ ಸಮಸ್ಯೆ ಇದ್ದರೂ ಕೂಡ ಅದು ಕೂಡ ಕ್ಲಿಯರ್ ಆಗುತ್ತೆ. ಅದ್ರ ಜೊತೆಗೆ ನಿಮಗೆ ಮನೆ ಏಳಿಗೆ ಆಗ್ತಾಯಿಲ್ಲ, ಮನೆ ಅಭಿವೃದ್ಧಿ ಆಗ್ತಾಯಿಲ್ಲ ಅಂತಂದರೂ ಕೂಡ ನಿಜವಾಗ್ಲೂ ಏಳಿಗೆ ಆಗುತ್ತೆ, ಅಭಿವೃದ್ಧಿ ಆಗುತ್ತೆ ಆಯಿತಾ. ಹಾಗೆಯೇ ಕೊಟ್ಟ ಹಣ ವಾಪಸ್ ಬರ್ತಾಯಿಲ್ಲ ಅಂದರೂ ಕೂಡ ನಿಮಗೆ ನಿಜವಾಗ್ಲೂ ಹಣನ ವಾಪಸ್ ಅವರೇ ನಿಮಗೆ ತಂದುಕೊಡ್ತಾರೆ. ಸರಿನಾ, ಈ ರೀತಿ ಮಾಡ್ಕೊಳ್ಳಿ. ಹಾಗೆಯೇ ಇದ್ರ ಜೊತೆಗೆ ನೀವು ಮ್ಯಾನಿಫೆಸ್ಟೇಷನ್ ಕೂಡ ಮಾಡ್ಕೋಬೋದು. ನಾನು ಅದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೀನಿ, ಅದನ್ನು ಕೂಡ ನಂಗೆ ಸಕ್ಸಸ್ಫುಲ್ ರಿಸಲ್ಟ್ ಸಿಕ್ಕಿದೆ. ಹಾಗೆಯೇ ಅದನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಲಿಂಕನ್ನು ಹಾಕಿರ್ತೀನಿ. ಇದೇ ರೀತಿ ರೆಮಿಡಿಗಳದ್ದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಒಮ್ಮೆ ಚೆಕ್ ಮಾಡಿಕೊಂಡು
ನಂಬಿಕೆ ನಿಮಗೆ ಮೇನಾಗಿ ಗಾಯ್ಸ್ ನಂಬಿಕೆ ಅನ್ನೋದು ತುಂಬಾ ಮುಖ್ಯ ಈ ರೆಮಿಡಿಗಳನ್ನ ಮಾಡ್ಕೊಳ್ಳೋದ್ರಿಂದ, ಸರಿನಾ? ಸೊ ನಂಬಿಕೆ ಇಟ್ಕೊಂಡು ನೀವು ರೆಮಿಡಿಗಳನ್ನ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ಲೈಕ್ ಮಾಡಿ, ಇನ್ನೊಬ್ರ ಕಷ್ಟಕ್ಕೆ ನೆರವಾಗಿ. ಹಾಗೆಯೇ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆಯೇ ನೋಟಿಫಿಕೇಷನಲ್ಲಿ ನಿಮಗೆ ನೋಟಿಫಿಕೇಷನ್ ಬರಬೇಕು ಅಂತಂದರೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಬೇಕಾಗುತ್ತೆ, ಸರಿನಾ? ನೀವು ಆ ಥರ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನೀವು ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಸರಿನಾ? ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋನ ನೀವು ಆದಷ್ಟು ಶೇರ್ ಮಾಡಿ. ನಿಮ್ಮ ಥರ ಕಷ್ಟದಲ್ಲಿರೋರು, ನಮ್ಮ ಥರ ಕಷ್ಟದಲ್ಲಿರೋರು ಕೂಡ ತುಂಬ ಜನ ಇರ್ತಾರೆ, ಅವ್ರಿಗೂ ಕೂಡ ಹೆಲ್ಪ್ ಆಗಲಿ, ಸರಿನಾ? ಹಾಗೆಯೇ ಗೈಸ್ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾರೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಿದ್ರೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೀನಿ, ಆಯಿತಾ? ಕಮೆಂಟ್ ಕೂಡ ಮಾಡ್ತಿದ್ದೀರಾ, ಈ ರೀತಿ ವಿಡಿಯೋ ಮಾಡಿ, ಆ ರೀತಿ ವಿಡಿಯೋ ಮಾಡಿ ಅಂತ ಕಮೆಂಟ್ ಮಾಡ್ತಿದ್ದೀರಾ. ನಾನು ಎಲ್ಲ ರೀತಿಯೂ ವಿಡಿಯೋನ ಮಾಡಿ ಹಾಕ್ತಾಯಿದ್ದೀನಿ. ಹಾಗೆಯೇ ನನಗೆ ಸ್ವಲ್ಪ ಟೈಮ್ ಪ್ರಾಬ್ಲಮ್, ಓಕೆನಾ? ಒಂದಿನ ಬಿಟ್ಟು ಒಂದಿನ ವಿಡಿಯೋ ಹಾಕ್ತಿದ್ದೀನಿ. ಬಟ್ ನಿನ್ನೆ ನನಗೆ ವಿಡಿಯೋ ಹಾಕಬೇಕಿತ್ತು, ಹಾಕಲಿಕ್ಕೆ ಟೈಮ್ ಸಿಗಲಿಲ್ಲ. ಸ್ವಲ್ಪ ನಾನು ಕೂಡ ಬ್ಯುಸಿ ಇದ್ದೆ, ಅರ್ಥ ಮಾಡ್ಕೊಳ್ತೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಅದಕ್ಕೇ ಇರಪ್ಪ, ನನ್ನ ಸಬ್ಸ್ಕ್ರೈಬರ್ ಆಗಿರಬಹುದು, ನನ್ನ ವ್ಯೂವರ್ಸ್ ಆಗಿರಬಹುದು, ನನ್ನ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಿರ್ತೀರಾ ಅಂತ ನಾನು ಆದಷ್ಟು ಬೇಗನೆ ವಿಡಿಯೋ ಮಾಡಿ ಹಾಕೋಣ ಅಂತ ಬೆಳಿಗ್ಗೆನೇ ವಿಡಿಯೋ ಮಾಡಿಕೊಂಡೆ. ಇವಾಗ ಈ ವಿಡಿಯೋ ಮಾಡಿದ ತಕ್ಷಣ ಅಪ್ಲೋಡ್ ಮಾಡ್ತೀನಿ. ಯಾರ್ಯಾರಿಗೆ ಅಂದರೆ ಈ ವಿಡಿಯೋ ಇಷ್ಟ ಆಯಿತು ಎಲ್ಲರೂ ಲೈಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟು ಹೊಸ ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್.